बेळगाव जिल्ह्यातील साहित्यिकांचा नुडी तेरिगे नुरोंदू नमन कार्यक्रम मोठ्या उत्साहात पार पडला। बेळगावच्या कन्नड भवनमध्ये कर्नाटक साहित्य परिषद बेळगाव शाखा आणि कन्नड सांस्कृतिक भवन कल्याण संघाच्या संयुक्त विद्यमाने हा कार्यक्रम आयोजित करण्यात आला। कार्यक्रमाच्या अध्यक्षस्थानी जिल्हा कन्नड साहित्य परिषदेच्या अध्यक्षा मंगल मेटगुडी होत्या। मुख्य अतिथी म्हणून निवृत्त प्राचार्य आणि ज्येष्ठ साहित्यिक डॉक्टर एच आय तिम्मापूर तसेच राज्य पुरस्कार प्राप्त शिक्षिका आणि समाजसेविका सुशीला गुरव उपस्थित होत्या। यावेळी बोलताना डॉक्टर एच आय तिम्मापूर म्हणाले की सर्वांच्या मध्ये वेगळे राहण्याऐवजी सर्वांसोबत एक होण्याचा संधी बेळगावने दिला आहे। संपूर्ण देशभर असा अनोखा साहित्यिक वातावरण लाभलेला बेळगाव सारखा दुसरा कोणताही प्रदेश नाही। येथे येणारे आणि राहणारे लोक भाग्यवान आहेत। ಅವರು ನನ್ನ ಜೊತೆ ಒಳ್ಳೆಯವರಾಗಿ ಬದುಕಿದ್ದಾರೆ, ಅದಕ್ಕೆ ನಾವು ಒಳ್ಳೆಯವಾಗಿ ಬದುಕ್ತಾರೆ। ಇನ್ನೂ ನನಗೆ ತಿಮ್ಮಾಪುರ ಮಠನ ಅಂತಾರೆ, ತಿಮ್ಮಾಪುರ ಅಂದ್ರೆ ಕಡಿಮೆ, ತಿಮ್ಮಾಪುರ ಮಠ ಅಂತಾರೆ ಸಾಮಾನ್ಯವಾಗಿ। ಈ ಕಾರಂಜಿ ಮಠಕ್ಕೆ ನಮ್ಮ ಶಾಸ್ತ್ರಿ ಮಾಡ್ತಾರೆ, ಕಾರಂಜಿ ಮಠಕ್ಕೆ ಭಾಳ ಕಾರ್ಯಕ್ರಮ ಹೋಗ್ತೇನೆ। ಮುಂದಿನ ಪೀಳಿಗೆ ಆ ಮಠದ ಸ್ವಾಮಿ ಆಗೋಕ್ಕಿಂತ ಮೊದಲು ನನಗೆ ಹೇಳ್ತಿದ್ರು ಕಾರಂಜಿ ಮಠದಾಗ ಎಲ್ಲರೂ ತಿಮ್ಮಾಪುರ ಮಠನ ಅಲ್ಲಿ ಮಳೆ ಆಗೋದು ನೋಡುವಂತಿದ್ವಿ ಮಾತು। ನಾನು ಎಲ್ಲರೊಳಗೆ ಒಂದಾಗಿ ಅನ್ನೋದಕ್ಕಿಂತ ಎಲ್ಲರೂ ನನ್ನವರು ಅಂತ ಸ್ವೀಕಾರ ಮಾಡಿದ್ರಲ್ಲ, ಆ ಬೆಳಗಾವಿ ಋಣ, ಆ ಬೆಳಗಾವಿ ಜನ ಬಹುಶಃ ಮಾಡಿ ಸರ್ ಹೇಳಿದಂತೆ ಕೂಲ್ ತಂಡ ಇಡೀ ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ಇಂಥ ಜನ ಇಂಥ ಜಾಗ ಸಿಗೋದು। ನಾವೆಲ್ಲ ಇಲ್ಲಿ ಬಂದವರು ಪುಣ್ಯವಂತರು, ಇಲ್ಲಿ ಬದುಕಿದವರು ಪುಣ್ಯವಂತರು। ಸಾಮಾನ್ಯವಾಗಿ ನೋಡ್ರಿ, ನೀವು ನೌಕರಿ ಮಾಡ್ಕೊಂತ ಬಂದವರು ಬೆಳಗಾವದಾಗ ಬಂದು ನೌಕರಿ ಮಾಡಿ 3 ವರ್ಷ ಒಂದು ಮನೆ ಮಾಡಿ ಹೋಗ್ತಾರೆ। ಯಾಕಂದ್ರೆ ಬೆಳಗಾವಿ ಅಷ್ಟು ಒಳ್ಳೆಯ ಪ್ರದೇಶ, ಅದಕ್ಕೆ ಅಂತ ಇದಕ್ಕೆ ಆಗಿದೆ। ಕೊನೆಗೆ ಈ ನನ್ನ ಗ್ರಂಥದ ಪ್ರಧಾನ ಸಂಪಾದಕರು ಮಾಡಿ ಸರ್ ಅದ, ನನ್ನ ಗ್ರಂಥ ಒಳ್ಳೇದು ಬರಲಿಕ್ಕೆ ಸುರೇಶ್ ಅನಗಂಡಿ, ಆನಂದ್ ಜಕ್ಕಣ್ಣವರ್, ಆಜೋಗಳು ಮತ್ತು ಮಾಡಿ ಸರ್ ಅವರು ಬಹಳ ಜನರಿಗೆ ಅಭಿನಂದನಾ ಗ್ರಂಥಗಳು ಬರೋದಿಲ್ಲ, ಬಹಳ ಜನರಿಗೆ ಬರೋದಿಲ್ಲ। ಎಂಥ ದೊಡ್ಡ ಸಾಹಿತಿಗಳಾಗಲಿಲ್ಲ, ನಮ್ಮಲ್ಲಿ ಅಭಿನಂದನಾ ಗ್ರಂಥಗಳು ಬಂದಿಲ್ಲ। ಅದು ಒಂದು ಸೌಭಾಗ್ಯನ, ಅದು ಒಂದು ನಶೀಬನ, ಆ ನಶೀಬ ನನಗೆ ಈ ಅಭಿನಂದನಾ ಗ್ರಂಥವನ್ನು ನಾನು ಬದುಕಿಗೆ ಬಂದಿದ್ದು ಕೂಡ ನಾನು ದೊಡ್ಡದು। ಆಗಲೇ ಒಂದು ಮಾತನ್ನು ಹೇಳೋದಂದರೆ, ಒಂದು ಜನ್ಮದಲ್ಲಿ ಹೀಗೂ ಆಗಲಿಕ್ಕೆ ಸಾಧ್ಯ ಅಂತಂದರೆ, ನಮ್ಮಪ್ಪ ಸಾಯೋ 15 ವರ್ಷಕ್ಕಿಂತ ಮುಂಚೆ ಊರಿನಲ್ಲಿ ಎಷ್ಟು ಬಡವ ಅನಿಸ್ಕೊಂಡಿದ್ದ ಅಷ್ಟು ಸೌಕಾರ ಅನಿಸ್ಕೊಂಡ। ಅವ್ರಿಗೆಲ್ಲ ಸೌಕಾರ ಅಂತ ಕರೆಯಕತ್ತಾರೆ ಎಲ್ಲರೂ, ಅವನ ಜೊತೆ ಬದುಕಿದವರೆಲ್ಲರೂ। ನಾನು ಅಪ್ಪನ ಹೆಂಗಿಟ್ವಿ ಅಂತಂದ್ರೆ, ಹಳ್ಳಿ ಒಳಗೆ ಗೌಡ್ರು ಇರ್ತಾರಲ್ಲ, ಬಿಳೆ ಜ್ಯೋತಿ, ಬಿಳೆ ಪೇಟ, ಬಿಳೆ ಜುಬ್ಬ, ಕಟ್ಟಿ ಮ್ಯಾಗ ಕಂಬಳಿ ಹಾಕಿ ಎಲೆ ಅಡಿಕೆ ತಾಕಿಟ್ಟು ಕುಂಡ್ರಿಸಿದೆ ನಮ್ಮ ಅಪ್ಪನ। ನಾವು 5 ಜನರೊಳಗೆ 3 ಜನ ನೌಕರಿ ಮಾಡಿದ್ವಿ। ನಮ್ಮ ಅಣ್ಣ ಇದ್ದರೆ ಇರಬೇಕು ನನ್ನಂತ ಅಣ್ಣ। ನಮ್ಮ ಅಣ್ಣ ಅಂತಂದ್ರೆ ಧರ್ಮರಾಜನಿಗಿಂತ ಒಂದು ಪಾಲು ಹೆಚ್ಚು ಅಂತ ಅಣ್ಣಿದ್ದ। ಕೂಲಿ ಕೆಲಸ ಮಾಡ್ತಿದ್ದ, ದಿನಗೂಲಿ ಕೆಲಸ ಮಾಡ್ತಿದ್ದ। ಅವನು ನನ್ನನ್ನು ಬೆಳೆಸಿ ಉಳಿಸಿ ನನಗೆ ರೊಕ್ಕ ಕೊಟ್ಟು ಫೀಸ್ ಕೊಟ್ಟು ಕಲಿಸಂಥ ಮಹಾನುಭಾವ। ನನಗನಿಸ್ತದ ಎಲ್ಲ ಕಲಿಯುವ ಮಕ್ಕಳಿಗೆ ಅಂಥ ಅಣ್ಣನ ಕೊಡಪ್ಪ ಅಂತ ದೇವರಿಗೆ ಪ್ರಾರ್ಥನೆ। ಅಂಥ ಅಣ್ಣಿದ್ರೆ ಎಲ್ಲ ಮಕ್ಕಳು, ಎಲ್ಲ ಸಹೋದರರು ವಿದ್ಯಾವಂತರಾಗ್ತಾರೆ। ಅವನನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ। ಹಾಗಾಗಿ ನನ್ನ ತಾಯಿ 2 ಸೀರೆಯನ್ನು ಹರಿದನ್ನು ಕಟ್ಟಿ ಉಡುವಂಥವಳಿಗೆ ನಾವು ಮಾಡಿದ್ದೇನು ಅಂತಂತಂದ್ರೆ, ನಾ ರೇಷ್ಮೆ ಸೀರೆ ಒಯ್ತಿದ್ದೆ ಇಲ್ಲಿಂದ ನಮ್ಮ ತಾಯಿ ಉಳ್ಳಿ। या कार्यक्रमाला सुमन बेविन कोप्पमठ, सुनील हलवाई, आर.व्ही. बनशंकर, वीरभद्र अंगडी, डॉक्टर व्ही.एस. माळी, एम.वाय. मेणसिनकाई, डॉक्टर हेमावती सोनोळी आणि इतर अनेक साहित्यिकांनी हजेरी लावली। कार्यक्रमाच्या यशस्वीतेसाठी त्यांनी विशेष प्रयत्न केले। संकल्प शिंदे, KMM मराठी, बेळगाव।